ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. ನಾನು ಇವಾಗ ಸ್ವಲ್ಪ ಆಳವಾಗಿ ಓದ್ತಾ ಇದ್ದೀನಿ. ಅವರಿಗೆ ಫಂಡಿಂಗ್ ಹೆಂಗ್ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಒಂದು ಒಳ್ಳೇದೇನಾಯ್ತು ಅಂದ್ರೆ ಅಮೀನ್ ಮಟ್ಟು ಸಾಬ್, ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡಂಗಾಯ್ತು. ಅವ್ರೇನ್ ಹೇಳ್ತಾರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಗೊತ್ತಲ್ಲ ನಿಮ್ಗೆ? Bangalore Club also is a body of individuals. Bangalore Club also is a body of individuals. They come under the tax regime. They come under the Constitution of India. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವ್ರು ಹೇಳಿದ್ರು, ಪ್ರಿಯಾಂಕೆ ಅಂದ್ರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಏನ್ ನಮ್ಗೇನ್ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನಿದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನ ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದಾಗ ನಮ್ಮ ಕೊಲೀಗ್ಸ್ ಕೇಳಿದ್ರು, ಯಾಕಪ್ಪ ಮೈ ಮೇಲೆ ಹಿಡ್ಕೊಂತ ಇದೆಯಾ ಅಂತ. ನಾನು ಹೇಳ್ದೆ, ನೋಡಿ ಸರ್, ಪ್ರಶ್ನೆ ಇರೋದು ಅವ್ರದಲ್ಲ. ನಾವು 100 ವರ್ಷ ಬಿಟ್ಟಿದೀವಿ ಅಂತ ಇನ್ನ 100 ವರ್ಷ ಬಿಡಬೇಕಾ? ಸಂವಿಧಾನ ಬಂದು 75 ವರ್ಷ ಆಗಿದೆ, ಜಾರಿ ತರೋಣ ಎಲ್ಲಾನು ಒಂದೊಂದಾಗಿ. ಆಲ್ ಯು ನೀಡ್ ಇಸ್ ಯು ಹ್ಯಾವ್ ಟು ಹ್ಯಾವ್ ಪೊಲಿಟಿಕಲ್ ವಿಲ್ ಅಂಡ್ ಯು ಹ್ಯಾವ್ ಟು ಬಿ ಲೀಗಲಿ ಕರೆಕ್ಟ್. ಇವೆರಡೇ ಇರಬೇಕು. ಇವೆರಡೇ ಇದ್ರೆ ಇಂಥ ಕೋಮುವಾದಿ ಸಂಘಟನೆಗಳಿರ್ಬೋದು, ಯಾವ್ದೇ ಇರ್ಬೋದು, ಅದು RSS ಇರ್ಬೋದು, HDPI ಇರ್ಬೋದು, ಬೇರೆ ಯಾವ್ದಾನ ಇರ್ಬೋದು, ನಾವು ಬಗ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬಿ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಅಂಡ್ ಯು ಹ್ಯಾವ್ ಟು ಬಿ ಲೀಗಲಿ ಕರೆಕ್ಟ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ರಾಜಕೀಯ ಇಚ್ಛಾಶಕ್ತಿ ಇದ್ರೆ ನಾವು ಇದು ಮಾಡ್ಬೋದು. ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಅವ್ರು ಅವತ್ತು ಬಂದು ಹೇಳಿದ್ರು, ನಮ್ಗೆ ನಾವು ಯಾರ ಹತ್ರನು ಡೊನೇಷನ್ ತಗೊಳಲ್ಲ, ಬರೀ ಗುರುದಕ್ಷಿಣ ತಗೋತೀವಿ. ನನಗೆ ಆಶ್ಚರ್ಯ ಆಯ್ತಪ್ಪ, ಗುರುದಕ್ಷಿಣ ಅಂದ್ರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ. ಅವ್ರದೆಲ್ಲ ಹಿಂದೆ ಗೋವಾಲ್ಕರ್ ಅವ್ರದ್ದು, ನಿಮ್ಮ ವೀರ್ ಸಾವರ್ಕರ್, ಇವ್ರದೆಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಅವಾಗ ಏನೋ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರು ಮೇಲೆ ಇವ್ರು ದುಡ್ಡು ತಗೋತಾ ಇದ್ದಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್?